ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಡೇ ಜೆ ಚಾನಲ್. ನೋಡಿ, ಬ್ಯಾಗ್ ನೋಡ್ತಿದ್ದಂಗೆ ಗೊತ್ತಾಗುತ್ತೆ ನಾವು ಎಲ್ಲಿ ಹೊರಟಿದ್ದೀವಿ ಅಂತ. ತಿರುಪತಿಗೆ ಹೊರಟಿದ್ದೀವಿ, ಎಲ್ಲ ರೆಡಿ ಮಾಡ್ಕೊಂಡು ಹೊರಟಿದ್ದೀವಿ. ಬನ್ನಿ ನೋಡೋಣ ಈ ವ್ಲಾಗ್ ಹೇಗೆಲ್ಲ ಇರುತ್ತೆ ಅಂತ. 2025ರಲ್ಲಿ ತಿರುಮಲ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಶ್ರೀವಾರಿ ದರ್ಶನ ಮಾಡಿಕೊಂಡು ಈಗ ಮನೆಯಲ್ಲಿ ಈಗ ಹೊರಟಿದ್ದೀವಿ. ಈಗ ವಿಶ್ವಮಾನವ ಟ್ರೈನ್ ಚಿತ್ತೂರು ರೈಲ್ವೆ ಸ್ಟೇಷನಲ್ಲಿ ಭೇಟಿ ಆಗ್ತಿದ್ದೀವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಜೆ ಚಾನಲ್. ಇವತ್ತು ನಾವು ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ತಿರುಪತಿಗೆ ಹೊರಟಿದ್ದೀವಿ. ಈ ಬ್ಯಾಗ್ ಎಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾವು ಎಲ್ಲಿ ಹೊರಟಿದ್ದೀವಿ ಅಂತ. ಹಾಗಾಗಿ ಈಗ ಹೊರಡಕ್ಕೆಲ್ಲ ತಯಾರಿ ಮಾಡ್ಕೊಂಡು ಎಲ್ಲರೂ ರೆಡಿ ಆಗಿದ್ದೀವಿ. ನೆಕ್ಸ್ಟ್ ನಾವು ತಿಪ್ಟೂರು ರೈಲ್ವೆ ಸ್ಟೇಷನಲ್ಲಿ ಸಿಗ್ತೀವಿ. ನನ್ನ ಚಾನಲ್ಗೆ ಕೊನೆ ತನಕ ಹಿಂಗೆ ಸಪೋರ್ಟ್ ಮಾಡಿ, ವಿಡಿಯೋನ ಕೊನೆ ತನಕ ನೋಡಿ. ಈಗ ನಮ್ಮ ಅಪ್ಪದಿನ ರೆಡಿ ಆಗಿಕೊಂತವ್ರೆ. ಈಗ ಎಲ್ಲರೂ ಸೇರಿ ಹೊರಡ್ತಾ ಇದ್ದೀವಿ. ಟೈಮ್ ಅಲ್ಲೇ 2:04 ಆಗಿದೆ. ಟ್ರೈನ್ ಈಗ 2:15 ಬರುತ್ತೆ. ಹಾಗಾಗಿ ನಾನು ರೈಲ್ವೆ ಸ್ಟೇಷನಲ್ಲಿ ಸಿಗ್ತೀನಿ. ನೋಡಿ ಫ್ರೆಂಡ್ಸ್, ಇದೆ ನಮ್ಮ ತಿಪ್ಟೂರು ರೈಲ್ವೆ ಸ್ಟೇಷನ್ನು ಹೇಗಿದೆ ಅಂತ. ಈಗ ನಾವು ರೈಲ್ವೆ ಸ್ಟೇಷನ್ ಹತ್ರ ಬರೋ ಅಷ್ಟೊತ್ತಿಗೆ 2:10 ಆಗಿತ್ತು. ಅಷ್ಟೊತ್ತಿಗೆ ನಾವು ಬಂದು ಇನ್ನೇನು ರಿಸರ್ವೇಷನ್ ಮಾಡಿಸಿದ್ದೀವಿ ವಿಶ್ವಮಾನವ ಟ್ರೈನ್ಗೂ ಕೂಡ. ಏನು ಚಿಂತೆ ಇಲ್ಲ. ಈಗ ಟ್ರೈನ್ ಬಂದಿದ ತಕ್ಷಣ ಸೀಟಲ್ಲಿ ಕೂತ್ಕೊಂಡು ಆರಾಮಾಗಿ ಬೆಂಗಳೂರಿಗೆ ಹೋಗೋದು. ನಾವು ಬೆಂಗಳೂರಿಗೆ ಹೋಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು 6:30 ಆಗ್ಬೋದು. ಆಮೇಲೆ ನಮಗೆ ತಿರುಪತಿ ಟ್ರೈನ್ ಬಂದು 8:15 ಮತ್ತು ನಾನು ನಿಮಗೆ ಬೆಂಗಳೂರು ರೈಲ್ವೆ ಸ್ಟೇಷನಲ್ಲಿ ಸಿಗ್ತೀನಿ. ಮತ್ತು ನೋಡಿ, ನಮ್ಮ ತಿಪ್ಟೂರು ರೈಲ್ವೆ ಸ್ಟೇಷನ್ ನೇಚರ್ ಎಲ್ಲ ಹೇಗಿದೆ ಅಂತ. ಚೆನ್ನಾಗಿದೆಯಲ್ವಾ? ನೋಡಿ ಫ್ರೆಂಡ್ಸ್, ಈಗ ಬೆಂಗಳೂರು ರೈಲ್ವೆ ಸ್ಟೇಷನಿಗೆ ಬಂದು 6ನೇ ಪ್ಲಾಟ್ಫಾರ್ಮಲ್ಲಿ ಕೂತ್ಕೊಂಡು ಕಾಫಿ ತಗೊಂಡು ಕುಡಿತಾ ಇದ್ದೀವಿ. ನಮಗೆ ಟ್ರೈನ್ ಬಂದು 6 ಗಂಟೆ ಅಷ್ಟೊತ್ತಿಗೆ ಬೇಗನೆ ಬಂತು. ಹಾಗಾಗಿ ಎಲ್ಲ ಕಾಫಿ ಸಮೋಸ ಎಲ್ಲ ತಗೊಂಡು ತಿನ್ಕೊಂತ ವೆಯ್ಟ್ ಮಾಡ್ತಾ ಇದ್ವಿ ಟ್ರೈನಿಗೆ. ನೋಡಿ ಫ್ರೆಂಡ್ಸ್, ಈಗ ನಾವು ಕಾಫಿ ತಿಂಡಿ ಊಟ ಎಲ್ಲ ಮುಗಿಸ್ಕೊಂಡು ಈಗ ನಮ್ಮ ಟ್ರೈನ್ ಬರೋ 6ನೇ ಪ್ಲಾಟ್ಫಾರ್ಮಿಗೆ ಬಂದು ಕಾಯ್ತಾ ಇದ್ದೀವಿ. ನಾವು ಫಸ್ಟ್ 6 ಗಂಟೆಗೆ ರೈಲ್ವೆ ಸ್ಟೇಷನ್ ಹತ್ರ ಬಂದಾಗ ಒಬ್ಬರು ಇರಲಿಲ್ಲ. ಇವಾಗ ನೋಡಿ, ಅಲ್ಲಿ ಎಷ್ಟು ಜನ ಬಂದು ಕೂತ್ಕೊಂಡು ವೆಯ್ಟ್ ಮಾಡ್ತಿದ್ದಾರೆ. ಹಂಗೂ ಹಿಂಗೂ ಕತೆ ಕಳೆಯೋಷ್ಟರಲ್ಲಿ 8:15 ಆಗೇ ಬಿಡ್ತು. ಟ್ರೈನು ಕೂಡ ಬರ್ತಾ ಇದೆ ನೋಡಿ. ನಾವು ಈ ಟ್ರೈನಿಗೆ ರಿಸರ್ವೇಷನ್ ಮಾಡಿಸಿದ್ದೀವಿ. ಕೋಚ್ ಬಂದು S1ನಲ್ಲಿದೆ. S1 ಕೋಚಲ್ಲಿ ನಮಗೆ ಸೀಟು ಬುಕ್ ಆಗಿದೆ. ಈಗ ಏನಿಲ್ಲ, ಊಟ ಎಲ್ಲ ಆಗಿದೆ ಫ್ರೆಂಡ್ಸ್. ಹೋಗಿ ಮನಿಕೊಳ್ಳೋದಷ್ಟೇ. ನಾವು ತಿರುಪತಿಗೆ 4:15 ಅಷ್ಟೊತ್ತಿಗೆ ರೀಚ್ ಆಗ್ತೀವೋ ಏನೋ ಗೊತ್ತಿಲ್ಲ. ಸಲ ಹೋದಾಗಲೂ ಟ್ರೈನ್ ಅಷ್ಟೊತ್ತಿಗೆ ಹೋಗುತ್ತೆ. ಹಾಗಾಗಿ ನೋಡೋಣ ಬನ್ನಿ ಫ್ರೆಂಡ್ಸ್. ಈ ವರ್ಷದಲ್ಲಿ ಇದು ಮೊದಲನೇ ವ್ಲಾಗ್ ಆಗಿರೋದ್ರಿಂದ ತಿರುಪತಿ ಎಲ್ಲ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಕೊನೆವರೆಗ ಎಲ್ಲರೂ ನೋಡಿ ಫ್ರೆಂಡ್ಸ್, ನನ್ನ ವಿಡಿಯೋನ ಎಲ್ಲ ಸಪೋರ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ನಾವು ಟ್ರೈನು 4:15ಗೆ ಬರುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ನಮಗೆ ಟ್ರೈನ್ ಬಂದು 3 ಗಂಟೆಗೆ ಬಂತು. ನಾವು ಟ್ರೈನಿಂದ ಇಳಿಲಿಲ್ಲ, ಅಲ್ಲೇ ಟ್ರೈನಲ್ಲೇ ಸ್ವಲ್ಪ ಹೊತ್ತು ಮಲಗಿದ್ದು ಆಮೇಲೆ ಎದ್ದು ಫ್ರೆಶ್ ಅಪ್ ಆಗಿ ನಾವು ರೈಲ್ವೆ ಸ್ಟೇಷನ್ ಹತ್ರ ಬಂದ್ವಿ. ರೈಲ್ವೆ ಸ್ಟೇಷನ್ ಹತ್ರ ಬಂದು ನೋಡಿದಾಗ ಅಲ್ಲಿ ಅನೌನ್ಸ್ ಮಾಡ್ತಿದ್ರು ವಿಷ್ಣು ನಿವಾಸಮಲ್ಲಿ ಟೋಕನ್ ಖಾಲಿ ಇದೆ, ಯಾರು ಬಂದು ತೊಗೊಳಂಗಿದ್ರೆ ತೊಗೊಳ್ಳಿ ಅಂತ. ಆವಾಗ ಹೋಗಿ ಮತ್ತೆ SST ಟೋಕನ್ಗೆ ಲೈನಲ್ಲಿ ನಿಂತ್ಕೊಂಡ್ವಿ. 5 ನಿಮಿಷದಲ್ಲೇ ನಮಗೆ ಟೋಕನ್ನು ಸಿಕ್ತು. ಆಧಾರ್ ಕಾರ್ಡ್ ತೋರಿಸಿ ಟೋಕನ್ ತೊಗೊಂಡು ನೆಕ್ಸ್ಟ್ ನಾವು ಶ್ರೀವಾರಿ ಸ್ಟೆಪ್ಸ್ ಹತ್ತೋಣ ಅಂತ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಇದೇ ಮೊದಲನೇ ಬಾರಿಗೆ ನಮಗೆ 2 ದರ್ಶನ ಮಾಡೋ ಅವಕಾಶ ಸಿಕ್ಕಿದೆ ತಿರುಮಲದಲ್ಲಿ. ಫಸ್ಟ್ ಎಕ್ಸ್ಪೀರಿಯನ್ಸ್ ನಮ್ಮದು 2ನೇ ದರ್ಶನದ್ದು. ನೋಡೋಣ ಫ್ರೆಂಡ್ಸ್, ಈ ಸರಿ ದರ್ಶನ ಎಲ್ಲ ಹೇಗಿರುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಅಲ್ಪಿರಿ ಸ್ಟೆಪ್ಸ್ ಆದರೆ 4 ಗಂಟೆಯಿಂದ ಓಪನ್ ಇರುತ್ತೆ. ಬಟ್ ನಮಗೆ ಶ್ರೀವಾರಿ ಸ್ಟೆಪ್ಸ್ ಬಂದು 6 ಗಂಟೆಗೆ ಓಪನ್ ಆಗೋದ್ರಿಂದ ಆಟೋದಲ್ಲಿ ಬರೋದು ಲೇಟ್ ಆಯಿತು. ಅಲ್ಲೆಲ್ಲ ಅಡ್ಡ ಹಾಕಿದ್ರಲ್ವ. ನೋಡಿ, ನಾವು ಬಂದು ಲಗೇಜ್ ಹಾಕಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಸ್ಟೆಪ್ಸ್ ಹತ್ರ. ಇಲ್ಲೂ ಅಷ್ಟೇ ಕಾಯಿ ಹೊಡೆದು ಪೂಜೆ ಮಾಡೋಕ್ಕೂ ಜಾಗ ಇದೆ. ನೋಡಿ ಫ್ರೆಂಡ್ಸ್, ಇದೆ ಕಾಯಿ ಹೊಡೆದು ಪೂಜೆ ಮಾಡುವಂಥ ಜಾಗ. ಇಲ್ಲೂ ಕೂಡ ನಾವು ಕಾಯಿ ಹೊಡೆದು ತುಳಸಿ ಪತ್ರೆ ಎಲ್ಲ ಹಾಕಿ ಅಲ್ಪಿರಿಯಲ್ಲಿ ಯಾವ ಥರ ಪೂಜೆ ಮಾಡ್ತಿದ್ವು ಆ ಥರನೇ ಪೂಜೆ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಮುಂದೆ ಹೊರಟ್ವಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಪೂಜೆ ಮಾಡ್ಕೊತ ಮುಂದೆ ಹೊರಟ್ವಿ. ಪೂಜೆ ಮಾಡ್ತಿದ್ದಂಗೆ ನಮಗೆ ನೆಕ್ಸ್ಟ್ ಸಿಗೋದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಅಲ್ಲಿ ಕಾಣ್ತಿದೆಯಲ್ಲ, ಸ್ವಲ್ಪ ಮುಂದೆ ಹೋದರೆ ದೇವಸ್ಥಾನ ಸಿಗುತ್ತೆ ವೆಂಕಟೇಶ್ವರ ಸ್ವಾಮಿದು. ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ, ನಮ್ಮ ಪತಿ ನಿಂತಿದ್ದಾರಲ್ಲ ಅಲ್ಲಿ ಎದುರುಗಡೆ, ಅಲ್ಲಿ ದೇವಸ್ಥಾನ ಇದೆ. ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂತ ಮತ್ತು TTD ಜಲಪ್ರಸಾದಂ ಇದೆ, ಅಲ್ಲಿ ನೀರು ಹಿಡ್ಕೊತ ನಾವು ಮುಂದೆ ಹೋದ್ವಿ. ನಮಗೆ ಶ್ರೀವಾರಿ ಸ್ಟೆಪ್ಸ್ ಬಂದು 2,500 ಸ್ಟೆಪ್ಸ್ ಇದೆ. ಅಂದರೆ ಸ್ಟೆಪ್ಸು ಕಡಿಮೆ ಇದೆ. ಅಲ್ಪಿರಿಲಾದರೆ ನಮಗೆ 3,350 ಸ್ಟೆಪ್ಸ್ ಇರುತ್ತೆ. ಶ್ರೀವಾರಿಲಿ ಕಡಿಮೆ ಇರೋದ್ರಿಂದ ನಾವು ಹತ್ತಕ್ಕೆ ಶುರು ಮಾಡಿದಾಗ 7 o'clock ಆಗಿತ್ತು.
ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹತ್ತಕ್ಕೆ ಶುರು ಮಾಡಿದ್ವಿ. ಇಲ್ಲೂ ಕೂಡ ಚೆಕಿಂಗ್ ಪಾಯಿಂಟ್ ಎಲ್ಲ ಇದೆ ಫ್ರೆಂಡ್ಸ್. ಬಟ್ ಇಲ್ಲಿ ಏನಂದರೆ ಪ್ಲಾಸ್ಟಿಕ್ ಬಾಟ್ಲನ್ನ ಅಲೋ ಮಾಡಲ್ಲ, ಅಲ್ಲೇ ಚೆಕ್ ಮಾಡ್ತಾರಲ್ವ ಅಲ್ಲೇ ಎಲ್ಲ ಕಿತ್ತಿಕ್ಕೋತಾರೆ. ಹಾಗಾಗಿ ನೀವು ಶ್ರೀವಾರಿ ಸ್ಟೆಪ್ಸ್ ಹತ್ರ ಹತ್ತಬೇಕಾದ್ರೆ ಎಲ್ಲರೂ ಸ್ಟೀಲ್ ಬಾಟಲ್ಸ್ನ ಕ್ಯಾರಿ ಮಾಡೋದನ್ನ ಮರಿಬೇಡಿ. ನಾವು ಅದೇ ಫ್ರೆಂಡ್ಸ್ ಹೇಳಿದ್ನಲ್ಲ, ನಾವು ಹತ್ತಕ್ಕೆ ಶುರು ಮಾಡಿದಾಗ 7 ಆಗಿತ್ತು. ಈಗ ಹತ್ತುತ್ತಾ ಇದ್ದೀವಿ. ಈ ಸರಿ ಒಂದು ಅದೃಷ್ಟ ಏನಂದರೆ, ಅದು ಯಾವಾಗಲೇ ಹೇಳ್ದಂಗೆ ನಮಗೆ ಎರಡೆರಡು ದರ್ಶನ ಮಾಡುವಂಥ ಅವಕಾಶ ಸಿಕ್ಕಿದೆ. ಅದು ನಮ್ಮ ಜೀವನದಲ್ಲಿ ಇದು ಮರೆಯೋಕ್ಕಾಗದಿರೋ ಅಂಥ ದಿನ ಆಯಿತು ನಮಗೆ. ಯಾಕಂದರೆ ಎರಡೆರಡು ಸರಿ ದರ್ಶನ ಮಾಡೋಕ್ಕೆ ಅವಕಾಶ ಸಿಕ್ಕಿರೋದು ನಮಗೆ. ಯಾಕಂದರೆ ನಾವು 300 ರೂಪಾಯಿ ಟಿಕೆಟ್ನ ಡಿಸೆಂಬರ್ ತಿಂಗಳಲ್ಲಿ ಬಿಟ್ಟಾಗ ಬುಕ್ ಮಾಡ್ಕೊಂಡಿದ್ವಿ. ಅದು ನಮಗೆ ಕನ್ಫರ್ಮ್ ಇತ್ತು ದರ್ಶನ. ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದ್ದು ಅಂದರೆ ನಮಗೆ SST ಟೋಕನ್ನು. ರೈಲ್ವೆ ಸ್ಟೇಷನ್ ಹತ್ರ ಇಳಿದು ನಡ್ಕೊಂಬರ್ತಿರುವಾಗ ವಿಷ್ಣು ನಿವಾಸಂ ಹತ್ರ ಬರ್ತಿದ್ದಾಗ ಪೊಲೀಸ್ನವರು ಅನೌನ್ಸ್ ಮಾಡ್ತಿದ್ರು, ಟಿಕೆಟು ಖಾಲಿ ಇದೆ, ಯಾರಾದರೂ ಟಿಕೆಟ್ ತಗೊಳೋಗಿದ್ರೆ ಬರ್ರಿ ಅಂತ. ಆವಾಗ ನಾವು ಒಂದು ಚಾನ್ಸ್ ನೋಡೋಣ ಅಂತ ಹೋದಾಗ ಆಧಾರ್ ಕಾರ್ಡ್ ತೋರಿಸಿದ್ದಕ್ಕೆ 3 ಜನಕ್ಕೂ ಕೂಡ SST ಟೋಕನ್ ಸಿಕ್ತು. ಜನನೂ ಕೂಡ ಕಡಿಮೆ ಇದ್ದರು ಫ್ರೆಂಡ್ಸ್. ನಮಗೆ ದರ್ಶನ ಬಂದು ನಾಳೆ ಬೆಳಗಿನ ಜಾವ 3 ಗಂಟೆಗೆ ಸಿಕ್ಕಿದೆ. ಇವತ್ತು ಸಂಜೆ 6 ಗಂಟೆಗೆ 300 ರೂಪಾಯಿ ದರ್ಶನ ಇರೋದ್ರಿಂದ ನಾವು ಬೆಟ್ಟದ ಮೇಲೆ ಬೇಗ ರೀಚ್ ಆಗಿ 300 ರೂಪಾಯಿ ದರ್ಶನ ಇವತ್ತು ಮಾಡಿ ನಾಳೆ ಮತ್ತು SST ಟೋಕನಿನ ದರ್ಶನಕ್ಕೆ ನಿಲ್ಲಬೇಕು. ಹಾಗಾಗಿ ಇದು ಹೊಸ ಎಕ್ಸ್ಪೀರಿಯನ್ಸ್ ನಮಗೆ ದರ್ಶನದ್ದು. ನೋಡೋಣ, ನಾನು ಸೆಕೆಂಡ್ ಪಾರ್ಟಲ್ಲಿ ನಿಮಗೆ ಎಲ್ಲ ವಿಷಯ ತಿಳಿಸ್ಕೊಡ್ತೀನಿ. ಆದರೂ ದರ್ಶನ ಹೆಂಗಾಯಿತು ಅಂತ, ಯಾವ ಥರ ಎಲ್ಲ ಮೇಂಟೈನ್ ಮಾಡಿ ದರ್ಶನ ಮಾಡ್ಕೊಂಡ್ವಿ ಅಂತ. ನೋಡಿ ಫ್ರೆಂಡ್ಸ್, ಶ್ರೀವಾರಿ ಮೆಟ್ಲಲ್ಲಿ ನಮಗೆ ಜಾಸ್ತಿ ಅಂಗಡಿಗಳು ಸಿಗಲ್ಲ. ಯಾಕಂದರೆ ಅಲ್ಪಿರಿ ಸ್ಟೆಪ್ಸಲ್ಲಾದರೆ ಹೆಜ್ಜೆಗೂ ಕೂಡ ಒಂದೊಂದು ಅಂಗಡಿಗಳಿರುತ್ತೆ. ಬಟ್ ಇಲ್ಲಿ ಅಂಗಡಿ ಏನೂ ಇಲ್ಲ. ಜಲಪ್ರಸಾದಂ ಬಂದು ಸ್ಟಾರ್ಟಿಂಗ್ ಒಂದರಲ್ಲಿದೆ ಅಷ್ಟೇ. ಅದ್ರ ಮುಂದೆನೂ ಎಲ್ಲೂ ನಮಗೆ ನೀರಿಂದ ನೆಲ್ಲಿನೂ ಕೂಡ ಎಲ್ಲೂ ಸಿಗಲಿಲ್ಲ. ಹಾಗಾಗಿ ನೀವು ಶ್ರೀವಾರಿ ಸ್ಟೆಪ್ಸಲ್ಲಿ ಹತ್ತಬೇಕು ಅಂದರೆ ಸ್ವಲ್ಪ ವಾಟರ್ ಬಾಟಲ್ನ ತಗೊಬಂದಿರಿ. ಯಾಕಂದರೆ ಅಂಗಡಿಗಳು ಜಾಸ್ತಿ ಇಲ್ಲ, ನೀರೇನಾದರೂ ಕುಡಿಯೋಂಗಾದರೆ ಕಷ್ಟ ಆಗುತ್ತೆ. ಅದಕ್ಕೆ ಎಲ್ಲರೂ ವಾಟರ್ ಬಾಟಲ್ನ ಕಂಪಲ್ಸರಿಯಾಗಿ ಕ್ಯಾರಿ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹಿಂಗೆ ಮಾತಾಡ್ತಾ ಆಲ್ರೆಡಿ 200 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ವಿ. ಇಲ್ಲಿ ಶ್ರೀವಾರಿ ಸ್ಟೆಪ್ಸು ಫುಲ್ಲು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗ ಫುಲ್ ಸ್ಟೆಪ್ಸೇ ಇರೋದು. ಈ ಥರ ಸ್ಟೆಪ್ಸ್ನ ಹತ್ಕೊಂಡು ನಾವು ಮುಂದೆ ಹೋಗಬೇಕು. ಸ್ಟೆಪ್ಸ್ ಬಂದು 2350 ಏನೋ ಇದೆ. ಅಷ್ಟು ಹತ್ತಿದ್ರೆ ನಮಗೆ ಸ್ಟೆಪ್ಸು ಮುಗಿಯುತ್ತೆ. ಬಟ್ ಕೊನೆವರೆಗೆ ಸ್ಟೆಪ್ಸೇ ಅಲ್ಪಿರಿಲ್ಲಾದರೆ ಹಂಗಲ್ಲ, ಸ್ವಲ್ಪ ಕಾಲ್ನಡಿ ಎಲ್ಲ ಇದೆ. ಬಟ್ ಇಲ್ಲಿ ಸ್ಟೆಪ್ಸೇ ಆದರೂ ಪರವಾಗಿಲ್ಲ. ಈ ಶ್ರೀವಾರಿ ಸ್ಟೆಪ್ಸಲ್ಲಿ ನಾನು ಹತ್ತುತ್ತಿರೋದು ಸೆಕೆಂಡ್ ಟೈಮ್. ಫಸ್ಟ್ ಟೈಮ್ ಹತ್ತಿದಾಗ ನಾನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಈ ಸರಿ ವೀಡಿಯೋ ನಿಮಗೆಲ್ಲ ಶ್ರೀವಾರಿ ಸ್ಟೆಪ್ಸ್ನ ಪರಿಚಯ ಮಾಡಿಕೊಡ್ಬೇಕಂತ ನಾನು ನನ್ನ ಬ್ಲಾಗಲ್ಲಿ ಫಸ್ಟ್ ಟೈಮು ಶ್ರೀವಾರಿ ಸ್ಟೆಪ್ಸು ಕೂಡ ವೀಡಿಯೋ ಮಾಡ್ತಿದ್ದೀನಿ. ಹಾಗಾಗಿ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಲೈಕ್ ಕೊಡಿ. ಕೆಲವ್ರಿಗೆ ಶ್ರೀವಾರಿ ಸ್ಟೆಪ್ಸ್ ಇಷ್ಟ ಆಗುತ್ತೆ, ಯಾಕಂದರೆ ಬೇಗ ಹತ್ತಿ ತಿರುಮಲ ರೀಚಾಗಿ ದರ್ಶನ ಮಾಡ್ಬೋದು ಅಂತ. ನಮಗೆ ಎರಡೂ ಕೂಡ ಒಂದೇ ಅನ್ನಿಸ್ತು ಎಕ್ಸ್ಪೀರಿಯೆನ್ಸ್ ಮಾಡಿದಾಗ. ಅದು ಚೆನ್ನಾಗಿದೆ ಫ್ರೆಂಡ್ಸ್. ಬನ್ನಿ ಮುಂದೆ ಹೋಗೋಣ ಹೀಗೆ ಮಾತಾಡ್ತಾ. ಫ್ರೆಂಡ್ಸ್, ಹಿಂಗೆ ಸ್ಟೆಪ್ಸ್
ಹತ್ತುತ್ತಾ ನಾವು ನೆಕ್ಸ್ಟು ಶ್ರೀವಾರಿ ಸ್ಟೆಪ್ಸಲ್ಲಿ ಮೊದಲನೇ ಮಂಟಪ ಹತ್ರ ರೀಚ್ ಆದ್ವಿ. ಮೊದಲನೇ ಮಂಟಪ ಬಂದು ನಮಗೆ 350 ಸ್ಟೆಪ್ಸಿಗೆ ಸಿಗುತ್ತೆ. ಇದನ್ನು ಮೊದಲನೇ ಮಂಟಪ ಅಂತ ಹೇಳ್ಬೋದು. ನೋಡಿ ಈ ಥರ ಇದೆ ಮೊದಲನೇ ಮಂಟಪ. ಇದ್ರ ಹೆಸರು ಏನಂತ ನನಗೆ ಗೊತ್ತಿಲ್ಲ, ಯಾಕಂದರೆ ಶ್ರೀವಾರಿ ಮೆಟ್ಲಲ್ಲಿ ಸೆಕೆಂಡ್ ಟೈಮ್ ಹತ್ತಿರೋದು. ಇನ್ನು ಅದರ ಹೆಸರೆಲ್ಲ ತಿಳ್ಕೊಳ್ಳೋ ಅಷ್ಟು ನನಗೆ ಗೊತ್ತಿಲ್ಲ. ನೋಡಿ ಫ್ರೆಂಡ್ಸ್, ಶ್ರೀವಾರಿ ಸ್ಟೆಪ್ಸಲ್ಲಿ ಹತ್ತಬೇಕಾದ್ರೆ ಒಂದು ಅಡ್ವಾಂಟೇಜ್ ಏನಂದರೆ ಈ ಥರ ಎಲ್ಲ ನೇಚರ್ನ ಆರಾಮಾಗಿ ವ್ಯೂ ಮಾಡ್ತಾ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಮತ್ತು ಗಿಡ ಎಲ್ಲ ಹತ್ರ ಇರೋದ್ರಿಂದ ನಮಗೆ ಗಾಳಿ ಎಲ್ಲ ಚೆನ್ನಾಗಿ ಬರುತ್ತೆ, ಸೆಕೆ ಆಗಲ್ಲ, ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಬಟ್ ಅಲ್ಪಿರಿ ಸ್ಟೆಪ್ಸಲ್ಲಿ ಸ್ವಲ್ಪ ಗಿಡ ಮರಗಳು ಇದ್ರೂ ಕೂಡ ನಮಗೆ ಗಾಳಿ ವಾತಾವರಣ ಸ್ವಲ್ಪ ಕಡಿಮೆ ಇರುತ್ತೆ, ಹಾಗಾಗಿ ನಮಗೆ ಸೆಕೆ ಆಗುತ್ತೆ, ನಡೆಯೋಕ್ಕಾಗಲ್ಲ, ಸುಸ್ತಾಗುತ್ತೆ. ಮತ್ತು ಶ್ರೀವಾರಿ ಸ್ಟೆಪ್ಸಲ್ಲಿ ಈ ಥರ ಎತ್ತರ ಇದ್ದರೂ ಕೂಡ ಗಿಡ ಮರಗಳ ಹತ್ರ ಇರೋದ್ರಿಂದ ಗಾಳಿ ಬೀಸುತ್ತೆ. ನನಗೇನು ಸೆಕೆ ಅನ್ನಿಸ್ತಿರ್ಲಿಲ್ಲ, ಚೆನ್ನಾಗಿ ಗಾಳಿ ಬೀಸ್ತಾ ಇತ್ತು, ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ವಿ. ಕೆಲವರೆಲ್ಲ ಸುಸ್ತಾಗಿ ಹಂಗಂಗೆ ಕೂತ್ಕೊಂಡ್ರು. ನಮಗೇನೆಲ್ಲೂ ಕೂತ್ಕೋಬೇಕು ಅಂತ ಅನಿಸಿಲ್ಲ ಫ್ರೆಂಡ್ಸ್, ನಾವು ಹಂಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಜನವರಿ ತಿಂಗಳಲ್ಲಿ ವೈಕುಂಠ ದ್ವಾರ ದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಟಿಕೆಟು ಬುಕ್ ಮಾಡೋಕ್ಕೂ ಸಹ ಟ್ರೈ ಮಾಡಿದ್ವಿ, ಬಟ್ ನಮಗೆ ಇಂಟರ್ನೆಟ್ ಇಶ್ಯೂಸಿಂದ ನಮಗೆ ಟಿಕೆಟ್ ಸಿಗಲಿಲ್ಲ. ಅದಂತೂ ತುಂಬ ಬೇಜಾರಿದೆ. ಜನವರಿ ತಿಂಗಳಲ್ಲಿ ನಮಗೆ ವೈಕುಂಠ ಏಕಾದಶಿ ದಿವಸ ವೈಕುಂಠ ದ್ವಾರ ದರ್ಶನ ಮಾಡಬೇಕಂತ ತುಂಬಾ ಆಸೆ ಇತ್ತು, ಬಟ್ ಅದು ನಮಗೆ ಈ ವರ್ಷವೂ ಸಿಕ್ಕಲಿಲ್ಲ. ಅದು ನಮಗೆ ಮುಂದಿನ ವರ್ಷ ಸಿಗಲಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಾವು ನಮ್ಮ ಫೆಬ್ರವರಿ ತಿಂಗಳಿಗೆ ಬುಕ್ ಮಾಡ್ಕೊಂಡ್ವಿ. ಮತ್ತು ಫ್ರೆಂಡ್ಸ್, ತಿರುಮಲದಲ್ಲಿ ಫೆಬ್ರವರಿ ತಿಂಗಳಲ್ಲೂ ಕೂಡ 4ನೇ ತಾರೀಕು ಬಂದು ರಥಸಪ್ತಮಿ ಇತ್ತಲ್ವ, ಆಗ ತಿರುಮಲದಲ್ಲಿ ಚಿಕ್ಕ ಬ್ರಹ್ಮೋತ್ಸವ ಅಂತ ನಡೆಸ್ತಾರೆ. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬೆಳಗ್ಗೆ ಸೂರ್ಯಪ್ರಭಾ ವಾಹನದಿಂದ ಹಿಡಿದು ಸಂಜೆ ಚಂದ್ರಪ್ರಭಾ ವಾಹನವರೆಗೆ ಎಲ್ಲ ಥರದ ವಾಹನದಲ್ಲೂ ಪರಮಾತ್ಮನ ಕುಂಡ್ರಿಸಿ ಮೆರವಣಿಗೆ ಮಾಡ್ತಾರೆ ಮಾಡಬೀದಿಗಳಲ್ಲಿ. ಅದು ನಮಗೆ ಅದೃಷ್ಟ ಬಂದು ಹೋದ ವರ್ಷ ನನ್ನ ಬರ್ತಡೇ ದಿವಸ ಸಿಕ್ಕಿತ್ತು. ಈ ಸರಿನೂ ನಮಗೆ ರಥಸಪ್ತಮಿ ದಿವಸ ಬುಕ್ ಮಾಡ್ಕೊಳಕ್ಕಾಗಿಲ್ಲ, ಯಾಕಂದರೆ 10th ನಮ್ಮ ಅಮ್ಮನ ಬರ್ತಡೇ ಇತ್ತು, 15th ನನ್ನ ಬರ್ತಡೇ ಇದೆ. ಹಾಗಾಗಿ ಇಬ್ಬರು ಮಧ್ಯ ದರ್ಶನ ಮಾಡಬೇಕನ್ನೋ ಕಾರಣದಿಂದ ನಾವು 12th ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ ನಮಗೆ ರಥಸಪ್ತಮಿದು ಸಿಕ್ಕಲಿಲ್ಲ. ನೋಡಿ ಫ್ರೆಂಡ್ಸ್, ಈ ಥರ ಇದೆ ನಮ್ಮ ಟಿಕೆಟಿನ ಪರಿಸ್ಥಿತಿ. ಶ್ರೀವಾರಿ ಸ್ಟೆಪ್ಸಲ್ಲಿ ನಮಗೆ ಸ್ಟೆಪ್ಸ್ಗಳು ಎತ್ತರ ಇದೆ, ಹತ್ತಕ್ಕೆ ತುಂಬಾ ಸುಸ್ತಾಗುತ್ತೆ. ಆದರೂ ನಾವು ನಿಂತ್ಕೊಂಡು 50 ಮೆಟ್ಲಿಗೆ ಒಂದೊಂದು ಸರಿ ನಿಂತ್ಕೊಂತ ನಿಧಾನಕ್ಕೆ ಹತ್ತುತ್ತಾ ಹೋದ್ವಿ ಫ್ರೆಂಡ್ಸ್. ಸ್ಟೆಪ್ಸು ತುಂಬ ಎತ್ತರ ಇರೋದ್ರಿಂದ ತುಂಬಾ ಸುಸ್ತಾಗುತ್ತೆ. ಅಲ್ಲಿ ಅನೌನ್ಸ್ ಮಾಡ್ತಿರ್ತಾರೆ, ಯಾವುದಾದ್ರೂ ಹೆಲ್ತ್ ಇಶ್ಯೂಸ್ ಇದ್ದರೆ ಸ್ಟೆಪ್ಸ್ನ ಹತ್ತಬೇಡಿ, ಯಾಕಂದರೆ ತುಂಬ ಎತ್ತರವಾಗಿರೋ ಪ್ರದೇಶದಲ್ಲಿ ಆಕ್ಸಿಜನ್ ಸಿಗಲ್ಲ ಅಂತ. ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಿಮಗೆ ಏನಾದರೂ ಮುಂಚೆ ಹುಷಾರಿಲ್ಲ ಅಂದರೆ ಟ್ಯಾಬ್ಲೆಟ್ಸ್ನೆಲ್ಲ ಪ್ರಿಕಾಷನರಿ ತಗೊಂಡಿಟ್ಕೊಂತ ನಾವು ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ಇಲ್ಲಿ ಎತ್ತರ ಇದೆ ಸ್ಟೆಪ್ಸು, ಹತ್ತುವಾಗ ಸುಸ್ತಾಗುತ್ತೆ ಫ್ರೆಂಡ್ಸ್. ನಾವು ಸುಸ್ತಾಗುತ್ತೆ ಅಂತ ನಾವು ಗ್ಲೂಕೋಸ್ ಕೂಡ ತಗೊಂಡೋಗಿದ್ವಿ. ಶ್ರೀವಾರಿ ಸ್ಟೆಪ್ಸಲ್ಲಿ ಹತ್ಬೇಕಾದ್ರೂ ಕೂಡ ಗ್ಲೂಕೋಸ್ ತಿನ್ಕೊಂತ ಆರಾಮಾಗಿ ಹತ್ಕೊಂಡೋದ್ವಿ ನಾವು. ಇಲ್ಲಿ ನೇಚರ್ ಮಾತ್ರ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್, ಚೆನ್ನಾಗಿದೆ ಅಲ್ವಾ? ಬನ್ನಿ ಫ್ರೆಂಡ್ಸ್, ಹಿಂಗೆ ಮುಂದೆ ಹೋಗೋಣ. ಫ್ರೆಂಡ್ಸ್, ಶ್ರೀವಾರಿ ಸ್ಟೆಪ್ಸಲ್ಲಿ ಯಾಕೆ 6 ಗಂಟೆಗೆ ಓಪನ್ ಮಾಡ್ತಾರೆ ಅಂದರೆ ಶ್ರೀವಾರಿ ಸ್ಟೆಪ್ಸಲ್ಲೂ ಕೂಡ SST ಟೋಕನ್ಸ್ನ ಕೊಡ್ತಾರೆ. ಹಾಗಾಗಿ ಇಲ್ಲಿ 6 ಗಂಟೆಗೆ ಓಪನ್ ಮಾಡೋದು. ಕೆಲವರೆಲ್ಲ ಟೋಕನ್ ತಗೊತಿದ್ದವರು ಶ್ರೀವಾರಿ ಸ್ಟೆಪ್ಸ್ ಹತ್ರ ಬಂದು ಕ್ಯೂ ಲೈನ್ಗೆ ಜಾಯ್ನ್ ಆಗಿ ನಿಂತು ಟೋಕನ್ ತಗೊಂಡು ಹತ್ತುತ್ತಾರೆ. ನಮಗೆ 2 ಟೋಕನ್ನು ಸಿಕ್ಕಿದ್ರಿಂದ ನಮಗೇನು ಅವಶ್ಯಕತೆ ಇರಲಿಲ್ಲ, ನಾವು ಹತ್ಕೊಂಬಂದ್ವಿ. ನೋಡಿ ಫ್ರೆಂಡ್ಸ್, ಅದು ಟಿಕೆಟ್ ನಾವೇನು ಟೋಕನ್ ತಗೊಂಡಿರ್ತೀವಲ್ಲ ಅದನ್ನು ಸ್ಕ್ಯಾನ್ ಮಾಡಿಸೋ ಕೌಂಟರ್ ಅದು. ಅದು ಬಿಟ್ಟರೆ ಫ್ರೆಂಡ್ಸ್, ಈಗ 950 ಅನ್ನೋ ಸ್ಟೆಪ್ಸ್ ಆಗಿತ್ತು. ಈಗ ಹತ್ಕೊತ ಮುಂದೆ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲಿಂದ ಮಾತ್ರ ಇನ್ನೂ ತುಂಬಾ ಸ್ಟೆಪ್ಸು ಎತ್ತರ ಆಗುತ್ತೆ, ಹಾಗಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಿಮಗೆಲ್ಲ ವಿಷ್ಣು ನಿವಾಸಮಲ್ಲಿ ಅಥವಾ ಭೂದೇವಿ ಕಾಂಪ್ಲೆಕ್ಸಲ್ಲಿ ಎಲ್ಲೂ ಟಿಕೆಟ್ ಸಿಗಲಿಲ್ಲ ಅಂದರೆ ನೀವು ಒಂದ್ಸರಿ ಶ್ರೀವಾರಿ ಸ್ಟೆಪ್ಸ್ ಹತ್ರ ಬಂದು ಕೂಡ ಟ್ರೈ ಮಾಡ್ಬೋದು ಟೋಕನ್ ತಗೊಳ್ಳೋಕ್ಕೆ. ಟೋಕನ್ ಮಾತ್ರ ಸಿಗುತ್ತೆ. ನಾವು ಫಸ್ಟ್ ಟೈಮ್ ಹತ್ತಿದ್ವಿ ಅಂತ ಹೇಳಿದ್ನಲ್ಲ, ಆವಾಗ ನಮಗೆ ಟೋಕನ್ ಎಲ್ಲೂ ಸಿಕ್ಕಿರಲಿಲ್ಲ. ಆಟೋದವರು ಹೇಳಿದ್ರು ಶ್ರೀವಾರಿ ಸ್ಟೆಪ್ಸ್ ಹತ್ರ ಹೋದರೆ ಟೋಕನ್ ಸಿಗುತ್ತೆ ಅಂತ. ಆವಾಗ ನಾವು
ಏನು ಆಟೋದವ್ರಿಗೆ 500 ರೂಪಾಯಿ ಕೊಟ್ಟು ಶ್ರೀವಾರಿ ಸ್ಟೆಪ್ಸ್ ಹತ್ರ ಬಂದು ನಾವು ಟೋಕನ್ ತೊಗೊಂಡು ಹತ್ತಿದ್ವಿ ಫ್ರೆಂಡ್ಸ್. ಅವಾಗ ನಮಗೆ ಟೋಕನ್ ಅವತ್ತಿನ ಡೇಟಿಗೆ ಸಿಕ್ತು ನಮಗೆ. ಹಾಗಾಗಿ ನಿಮ್ಗೆ ಯಾರಿಗೂ ಎಲ್ಲೂ ಟಿಕೆಟ್ ಸಿಗಲಿಲ್ಲ ಅಂದರೆ ಪ್ಲೀಸ್ ಎಲ್ಲರೂ ಶ್ರೀವಾರಿ ಸ್ಟೆಪ್ಸ್ ಹತ್ರ ಬನ್ನಿ. ಶ್ರೀವಾರಿ ಸ್ಟೆಪ್ಸಲ್ಲಿ 6 ಗಂಟೆಯಿಂದ ಟೋಕನ್ ಕೊಡೋಕ್ಕೆ ಶುರು ಮಾಡ್ತಾರೆ. 6 ಗಂಟೆ ಅಷ್ಟೊತ್ತಿಗೆ ಬಂದು ರೀಚ್ ಆದರೆ ನಿಮಗೆ 6:30 ಅಷ್ಟೊತ್ತಿಗೆಲ್ಲ ಟೋಕನ್ ಸಿಗುತ್ತೆ. ಆರಾಮಾಗಿ ಹತ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ನೋಡಿ ಇದ್ರ ನೇಚರ್ ಎಷ್ಟು ಚೆನ್ನಾಗಿದೆ ಅಂತ. ಬನ್ನಿ ಈಗ ಮುಂದೆ ಹೋಗೋಣ ಹೇಗಿದೆ ಅಂತ.
ನೋಡಿ ಫ್ರೆಂಡ್ಸ್, ಸ್ಟೆಪ್ಸ್ ಹತ್ತುತ್ತಾ ಅಲ್ಲೇ ಮುಕ್ಕಾಲನ್ನ ಕಂಪ್ಲೀಟ್ ಮಾಡಿದ್ವಿ. ಇನ್ನು ಕಾಲು ಭಾಗ ಸ್ಟೆಪ್ಸ್ ಹತ್ತಿದ್ರೆ ನಮಗೆ ಸ್ಟೆಪ್ಸು ಕಂಪ್ಲೀಟ್ ಆಗುತ್ತೆ. ಇದನ್ನು ನಾವು ಹೋದ ಸರಿ ಹತ್ತಿದಾಗ 1.5 ತಾಸಲ್ಲಿ ಹತ್ತಿದ್ವಿ. ಈ ಸರಿ ಎಷ್ಟೊತ್ತಿಗೆ ಕಂಪ್ಲೀಟ್ ಆಗುತ್ತೆ ಅಂತ ಐಡಿಯಾ ಇಲ್ಲ. ಈಗಲೇ 7:45 ಆಗಿದೆ ಟೈಮು. ಮೇಲ್ಗಡೆಗೆ ಹೋಗೋ ಅಷ್ಟೊತ್ತಿಗೆ ಟೈಮ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ನೋಡೋಣ ಬನ್ನಿ ಫ್ರೆಂಡ್ಸ್, ಎಷ್ಟೊತ್ತಿಗೆ ಹೋಗಿ ರೀಚ್ ಆಗ್ತೀವಿ ಅಂತ. ನಾವು ಇಲ್ಲಿಂದ ಸ್ಟೆಪ್ಸ್ ಎಲ್ಲ ಹತ್ತಿ ಮುಗ್ದಾದ್ಮೇಲೆ ಫ್ರೆಂಡ್ಸ್ ನಾವು ತಿರುಮಲಗೆ ಹೋಗಿ ರೂಮ್ ಲೈನಿಗೆ ಜಾಯ್ನ್ ಆಗಬೇಕು. ಯಾಕಂದರೆ ನಾವು ರೂಮ್ ತೊಗೋಬೇಕಲ್ಲ, ನಾವು ಆನ್ಲೈನಲ್ಲಿ ಬುಕ್ ಮಾಡಿರಲ್ಲ ರೂಮ್ನ. ತಿರುಮಲಗೆ ಹೋಗಿ CRO ಆಫೀಸಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿ ಅಲ್ಲೇ ರೂಮ್ ತೊಗೊಳೋದ್ರಿಂದ ಬೇಗ ಸ್ಟೆಪ್ಸ್ ಹತ್ತಿ ಕಂಪ್ಲೀಟ್ ಮಾಡಿ ನಾವು CRO ಹತ್ರ ರೂಮ್ಗೆ ಕ್ಯೂ ಲೈನ್ ನಿಲ್ಲಬೇಕು. ಹಾಗಾಗಿ ಬೇಗನೆ ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಈಗ ದೊಡ್ಡ ಗೇಟ್ ಏನು ಕಾಣಿಸ್ತಲ್ಲ ಹಿಂದೆ, ಆ ದೊಡ್ಡ ಗೇಟ್ ಹತ್ರ ಬಂದರೆ ಫೈನಲಿ ನಾವು ರೀಚ್ ಆಗ್ತಿದ್ದೀವಿ. ಇನ್ನೊಂದು 15 ಮೆಟ್ಲಂತ 15 ಮೆಟ್ಲ ಹತ್ರ ನಡ್ಕೊತ ಬಂದ್ವಿ. ಈಗ ಅಲ್ಲಿಂದ ಇಲ್ಲಿಗೆ ಹತ್ತೋ ಅಷ್ಟೊತ್ತಿಗೆ 8 o'clock ಆಯಿತು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾವು ಶ್ರೀವಾರಿ ಸ್ಟೆಪ್ಸ್ನ ಹತ್ತೋಕ್ಕೆ ಶುರು ಮಾಡಿದಾಗ 7 o'clock ಆಗಿತ್ತು. ಈಗ ಕಂಪ್ಲೀಟ್ ಮಾಡಿದಾಗ ಈಗ 8 o'clock ಆಗಿದೆ. ಅಂದರೆ 1 ಅವರಲ್ಲೇ ನಾವು ಶ್ರೀವಾರಿ ಸ್ಟೆಪ್ಸ್ನ ಹತ್ತಿ ಕಂಪ್ಲೀಟ್ ಮಾಡಿದ್ದೀವಿ. ಅದೇ ನಾವು ಅಲ್ಪಿರಿ ಸ್ಟೆಪ್ಸ್ ಆಗಿದ್ದರೆ ಒಂದು 3 ತಾಸು ಅಥವಾ 2.5 ತಾಸಲ್ಲಿ ಹತ್ತುತ್ತಾ ಇದ್ವಿ. ಅದು ಸ್ವಲ್ಪ ಲಾಂಗ್ ಇದೆಯಲ್ಲ, ಇದು ಸ್ವಲ್ಪ ಶಾರ್ಟ್ ರೂಟ್ ಇರೋದಕ್ಕೆ ಆರಾಮಾಗಿ ಹತ್ಕೊಂಬಂದ್ವಿ. ಈಗೆಲ್ಲ ಸ್ಟೆಪ್ಸ್ ಎಲ್ಲ ಹತ್ತಿ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಈಗ ನಮ್ಮ ಲಗೇಜ್ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಈ ರೂಟ್ ಬಂದು ಬೇರೆ ಕಡೆ ಬರುತ್ತೆ ಲಗೇಜ್ ಇಸ್ಕೊಳ್ಳೋದು. ಅಂದರೆ ಸ್ಟೆಪ್ಸ್ ಹತ್ಕೊಂಡು ಮುಂದೆ ಬಂದರೆ ಸಿಗುತ್ತೆ. ಬಟ್ ಇದು ಲಗೇಜ್ ಕೌಂಟ್ರ್ ಹೆಸರು ಬಂದು ನಮಗೆ TBC ಅಂತ ಇದೆ ಚೀಟಿಯಲ್ಲಿ. ಹಾಗಾಗಿ ಈ ಕೌಂಟ್ರ್ ಹೆಸರು TBC ಅಂತ ಹೇಳ್ಬೋದು. TBC ಲಗೇಜ್ ಕೌಂಟ್ರ್ ಹತ್ರ ಬಂದು ನಮ್ಮ ಲಗೇಜ್ನ ಇಸ್ಕೊಂಡು ನಮ್ಮ ಶ್ರೀವಾರಿ ಪಾದಯಾತ್ರೆನ ಕಂಪ್ಲೀಟ್ ಮಾಡಿದ್ವಿ. ನೆಕ್ಸ್ಟ್ ವ್ಲಾಗಿಗೆ ಎಲ್ಲರೂ ಕಾಯ್ತಾ ಇರಿ ಫ್ರೆಂಡ್ಸ್. ಪ್ಲೀಸ್ ಈ ವಿಡಿಯೋಗೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.